ಸಂಪತ್ತಿನ ದೇವರು ಕುಬೇರ ತುಂಬಾ ಹೆಮ್ಮೆ ಅವತಾರವನ್ನು ಏರ್ಪಡಿಸಿ ಜನರನ್ನು ಆಹ್ವಾನಿಸಿದರು. ಶಿವ ಮತ್ತು ಪಾರ್ವತಿಗೆ ಹಾಜರಾಗಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಯುವ ಗಣೇಶ ಅವರು ಕಳುಹಿಸಿದರು. ಗಣೇಶನು ತನ್ನ ಎಲ್ಲ ಶಕ್ತಿಯಿಂದ ತಿನ್ನುತ್ತಾನೆ. ಆಹಾರವು ಕಣ್ಮರೆಯಾಯಿತು. ಪಾತ್ರೆಗಳು, ಭಕ್ಷ್ಯಗಳು, ಪೀಠೋಪಕರಣಗಳು ಸಹ ಅಲಕಾಪುರಿಯ ದೃಷ್ಟಿಯಲ್ಲಿ ಏನೂ ಉಳಿದಿಲ್ಲ. ಕುಬೇರನು ನಿರಾಶೆಯಿಂದ ನೋಡಿದನು. ಗಣೇಶನ ಹಸಿವು ಅಂತ್ಯವಿಲ್ಲದ ಪ್ರದರ್ಶನ. ಭಗವಾನ್ ಶಿವನಿಗೆ ಕುಬೇರನು ಓಡಿ ಹೋದನು. ಸಹಾಯವನ್ನು ಕೋರಿ ಅವನ ಹೆಮ್ಮೆ ಈಗ ಚೆಲ್ಲುತ್ತದೆ. ಶಿವನು ಸರಳ ಉಪಚಾರವನ್ನು ನೀಡಿದನು. ಹುರಿದ ಧಾನ್ಯಗಳು ಹೊಡೆಯಲು ಹಸಿವು. ಕೊನೆಗೂ ಗಣೇಶನ ಹಸಿವು ನೀಗಿತು. ಕುಬೇರನ ಹೆಮ್ಮೆ ಹಿಂದಿನ ವಿಷಯ. ಕುಬೇರ ಕಲಿತ ಪಾಠ ನಿಜ ನಮ್ರತೆ ಮತ್ತು ಕೃತಜ್ಞತೆ ಬೆಳೆಯಿತು. ಗಣೇಶನ ಬುದ್ಧಿವಂತಿಕೆಯಿಂದ ನಾವೆಲ್ಲರೂ ನೋಡುತ್ತೇವೆ. ಅಹಂಕಾರ ವಿನಯಕ್ಕೆ ತಲೆಬಾಗಬೇಕು. ಒಂದು ದಿನ ಗಣೇಶ ಮತ್ತು ಕಾರ್ತಿಕೇಯ ಆಡಿದರು. ದೇವರುಗಳಿಂದ ವಿಶೇಷವಾದ ಹಣ್ಣು ಅವರು ಹಂಬಲಿಸಿದರು. ಆದರೆ ಹಂಚಿಕೊಳ್ಳುವುದು ಅವರ ಮನಸ್ಸಿನಲ್ಲಿರಲಿಲ್ಲ. ಅವರ ಪೋಷಕರಿಂದ ಒಂದು ಸವಾಲು ಅವರು ಕಂಡುಕೊಳ್ಳುತ್ತಾರೆ. ಜಗತ್ತನ್ನು ಸುತ್ತಿ ಅವರು 3 ಬಾರಿ ಹೋಗಬೇಕು. ಹಣ್ಣು ಗೆಲ್ಲಲು ತೋರಿಸಲು ಬಹುಮಾನ. ಕಾರ್ತಿಕೇಯನು ತನ್ನ ನವಿಲಿನ ಮೇಲೆ ಹಾರಿದನು. ಆದರೆ ಗಣೇಶನಿಗೆ ಬೇರೆ ದೃಷ್ಟಿಕೋನವಿತ್ತು. ಜಗತ್ತನ್ನು ಸುತ್ತಿ ಅವರು 3 ಬಾರಿ ಹೋಗಬೇಕು. ಹಣ್ಣು ಗೆಲ್ಲಲು ತೋರಿಸಲು ಬಹುಮಾನ. ಕಾರ್ತಿಕೇಯನು ತನ್ನ ನವಿಲಿನ ಮೇಲೆ ಹಾರಿದನು. ಆದರೆ ಗಣೇಶನಿಗೆ ಬೇರೆ ದೃಷ್ಟಿಕೋನವಿತ್ತು. ಗಣೇಶನಿಗೆ ಚಿಂತೆಯಾಯಿತು. ಅವನ ಇಲಿ ತುಂಬಾ ಚಿಕ್ಕದಾಗಿದೆ. ಹಾರಲು ರೆಕ್ಕೆಗಳಿಲ್ಲ, ವೇಗವೇ ಇಲ್ಲ. ಆದರೆ ಬುದ್ಧಿವಂತಿಕೆಯು ಹೊಳೆಯಿತು. ಯೋಜನೆಯು ತುಂಬಾ ಪ್ರಕಾಶಮಾನವಾಗಿದೆ. ಅವನು ತನ್ನ ಹೆತ್ತವರಿಗೆ ಅವರ ಬೆಳಕನ್ನು ಕೇಳಿದನು. ನನ್ನ ಹೆತ್ತವರು ನನ್ನ ವಿಶ್ವ ಅವರು ಹೇಳಿದರು. ಅವರ ಸುತ್ತಲೂ 3 ಬಾರಿ ಅವರ ಬುದ್ಧಿವಂತಿಕೆಯು ಮುನ್ನಡೆಸಿತು. ಪ್ರೀತಿ ಮತ್ತು ಗೌರವದಿಂದ ಅವರು ಓಟವನ್ನು ಗೆದ್ದರು. ಜ್ಞಾನದ ಫಲ ಅವನ ಅಪ್ಪುಗೆಯಲ್ಲಿ. ಗಣೇಶನ ಬುದ್ಧಿವಂತಿಕೆ ಎಲ್ಲರಿಗೂ ಪಾಠ. ಇದು ವೇಗವಲ್ಲ,
ಆದರೆ ಬುದ್ಧಿವಂತಿಕೆಯ ಕರೆ. ಪ್ರೀತಿ ಮತ್ತು ಗೌರವದಿಂದ ನಾವು ನಮ್ಮ ದಾರಿಯನ್ನು ಕಂಡುಕೊಳ್ಳುತ್ತೇವೆ, ಗಣೇಶನಂತೆಯೇ ಪ್ರತಿದಿನವೂ. ಸಂಪತ್ತಿನ ದೇವರು ಕುಬೇರ ತುಂಬ ಹೆಮ್ಮೆ, ಔತಣವನ್ನು ಏರ್ಪಡಿಸಿ ಜನರನ್ನು ಆಹ್ವಾನಿಸಿದರು. ಶಿವ ಮತ್ತು ಪಾರ್ವತಿಗೆ ಹಾಜರಾಗಲು ಸಾಧ್ಯವಾಗಲಿಲ್ಲ, ಆದ್ದರಿಂದ ಯುವ ಗಣೇಶ ಅವರು ಕಳುಹಿಸಿದರು. ಗಣೇಶನು ತನ್ನ ಎಲ್ಲ ಶಕ್ತಿಯಿಂದ ತಿನ್ನುತ್ತಾನೆ. ಆಹಾರವು ಕಣ್ಮರೆಯಾಯಿತು. ಪಾತ್ರೆಗಳು, ಭಕ್ಷ್ಯಗಳು, ಪೀಠೋಪಕರಣಗಳು ಸಹ ಅಲಕಾಪುರಿಯ ದೃಷ್ಟಿಯಲ್ಲಿ ಏನೂ ಉಳಿದಿಲ್ಲ. ಕುಬೇರನು ನಿರಾಶೆಯಿಂದ ನೋಡಿದನು, ಗಣೇಶನ ಹಸಿವು ಅಂತ್ಯವಿಲ್ಲದ ಪ್ರದರ್ಶನ. ಭಗವಾನ್ ಶಿವನಿಗೆ ಕುಬೇರನು ಓಡಿ ಹೋದನು, ಸಹಾಯವನ್ನು ಕೋರಿ. ಅವನ ಹೆಮ್ಮೆ ಈಗ ಚೆಲ್ಲುತ್ತದೆ. ಕುಬೇರನು ನಿರಾಶೆಯಿಂದ ನೋಡಿದನು, ಗಣೇಶನ ಹಸಿವು ಅಂತ್ಯವಿಲ್ಲದ ಪ್ರದರ್ಶನ. ಭಗವಾನ್ ಶಿವನಿಗೆ ಕುಬೇರನು ಓಡಿ ಹೋದನು, ಸಹಾಯವನ್ನು ಕೋರಿ. ಅವನ ಹೆಮ್ಮೆ ಈಗ ಚೆಲ್ಲುತ್ತದೆ. ಶಿವನು ಸರಳ ಉಪಚಾರವನ್ನು ನೀಡಿದನು, ಉಳಿದ ಧಾನ್ಯಗಳು ಹೊಳೆಯಲು ಹಸಿವು. ಕೊನೆಗೂ ಗಣೇಶನ ಹಸಿವು ನೀಗಿತು. ಕುಬೇರನ ಹೆಮ್ಮೆ ಇಂದಿನ ವಿಷಯ. ಕುಬೇರ ಕಲಿತ ಪಾಠ ನಿಜ, ನಮ್ರತೆ ಮತ್ತು ಕೃತಜ್ಞತೆ ಬೆಳೆಯಿತು. ಗಣೇಶನ ಬುದ್ಧಿವಂತಿಕೆಯಿಂದ ನಾವೆಲ್ಲರೂ ನೋಡುತ್ತೇವೆ, ಅಹಂಕಾರ ವಿನಯಕ್ಕೆ ತಲೆಬಾಗಬೇಕು. ಒಂದು ದಿನ ಗಣೇಶ ಮತ್ತು ಕಾರ್ತಿಕೇಯ ಆಡಿದರು. ದೇವರುಗಳಿಂದ ವಿಶೇಷವಾದ ಹಣ್ಣು ಅವರು ಹಂಬಲಿಸಿದರು. ಆದರೆ ಹಂಚಿಕೊಳ್ಳುವುದು ಅವರ ಮನಸ್ಸಿನಲ್ಲಿರಲಿಲ್ಲ. ಅವರ ಪೋಷಕರಿಂದ ಒಂದು ಸವಾಲು ಅವರು ಕಂಡುಕೊಳ್ಳುತ್ತಾರೆ. ಜಗತ್ತನ್ನು ಸುತ್ತಿ ಅವರು 3 ಬಾರಿ ಹೋಗಬೇಕು. ಹಣ್ಣು ಗೆಲ್ಲಲು ತೋರಿಸಲು ಬಹುಮಾನ. ಕಾರ್ತಿಕೇಯನು ತನ್ನ ನವಿಲಿನ ಮೇಲೆ ಹಾರಿದನು, ಆದರೆ ಗಣೇಶನಿಗೆ ಬೇರೆ ದೃಷ್ಟಿಕೋನವಿತ್ತು. ಗಣೇಶನಿಗೆ ಚಿಂತೆಯಾಯಿತು, ಅವನ ಇಲಿ ತುಂಬಾ ಚಿಕ್ಕದಾಗಿದೆ, ಹಾರಲು ರೆಕ್ಕೆಗಳಿಲ್ಲ,
ವೇಗವೇ ಇಲ್ಲ. ಆದರೆ ಬುದ್ಧಿವಂತಿಕೆಯು ಹೊಳೆಯಿತು, ಯೋಜನೆಯು ತುಂಬಾ ಪ್ರಕಾಶಮಾನವಾಗಿದೆ. ಅವನು ತನ್ನ ಹೆತ್ತವರಿಗೆ ಅವರ ಬೆಳಕನ್ನು ಕೇಳಿದನು. ನನ್ನ ಹೆತ್ತವರು ನನ್ನ ವಿಶ್ವ, ಅವರು ಹೇಳಿದರು. ಅವರ ಸುತ್ತಲೂ 3 ಬಾರಿ ಅವರ ಬುದ್ಧಿವಂತಿಕೆಯು ಮುನ್ನಡೆಸಿತು. ಪ್ರೀತಿ ಮತ್ತು ಗೌರವದಿಂದ ಅವರು ಓಟವನ್ನು ಗೆದ್ದರು. ಜ್ಞಾನದ ಫಲ ಅವನ ಅಪ್ಪುಗೆಯಲ್ಲಿ. ಗಣೇಶನ ಬುದ್ಧಿವಂತಿಕೆ ಎಲ್ಲರಿಗೂ ಪಾಠ. ಇದು ವೇಗವಲ್ಲ, ಆದರೆ ಬುದ್ಧಿವಂತಿಕೆಯ ಕರೆ. ಪ್ರೀತಿ ಮತ್ತು ಗೌರವದಿಂದ ನಾವು ನಮ್ಮ ದಾರಿಯನ್ನು ಕಂಡುಕೊಳ್ಳುತ್ತೇವೆ. ಗಣೇಶನಂತೆಯೇ ಪ್ರತಿದಿನವೂ. Thanks for watching Archu Machu Kids TV. If you liked our video, please consider subscribing to our channel. So hit that subscribe button and the notification bell to stay updated. We appreciate your motivation and support in helping us grow. Thanks again for watching, and we'll see you in the next video.